ಗೀತಾ ಮಹಾತ್ಮೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಭಗವದ್ಗೀತೆಯ ಅತ್ಯಂತ ಶ್ರೇಷ್ಠವಾದ ಹಾಗೂ ತುಂಬ ಅರ್ಥಗರ್ಭಿತವಾದ ಧ್ಯಾನ ಶ್ಲೋಕ ಇದಾಗಿದೆ. ಯಾರ ಕೃಪೆ ಮೂಕನನ್ನು ವಾಚಾಳಿಯನ್ನಾಗಿ ಮಾಡುವುದೋ, ಕುಂಟನನ್ನು ಪರ್ವತವನ್ನು ಏರುವಂತೆ ಮಾಡುವುದೋ, ಅಂತಹ ಪರಮಾನಂದ ಸ್ವರೂಪಿ ಮಾಧವನಿಗೆ ವಂದಿಸುತ್ತೇನೆ. ಭಗವಂತನನ್ನು ನಂಬಿದವರಿಗೆ ಅಸಾಧ್ಯವನ್ನು ಸಾಧ್ಯವಾಗಿ ಮಾಡಬಹುದು ಎಂಬುದು ಈ ಶ್ಲೋಕದ ತಾತ್ಪರ್ಯ. ನಾವು ಸಾಧಿಸಬೇಕಾದುದು ತುಂಬ ಗಹನವಾದದ್ದು, ಆದರೆ ನಮಗಿರುವ ಯೋಗ್ಯತೆ ಅತ್ಯಲ್ಪ. ನಮ್ಮ ಪರಿಸ್ಥಿತಿ ಹೇಗಿದೆ ಎಂದರೆ, ಪುಟ್ಟ ಮಗು ಚಂದ್ರನಿಗೆ ಕೈಯೊಡ್ಡುವಂತಿದೆ. ಭಗವಂತನಲ್ಲಿ ಶರಣಾದ ಭಕ್ತ ಇದಕ್ಕೆ ಹೆದರುವುದಿಲ್ಲ, ಕುಗ್ಗುವುದೂ ಇಲ್ಲ. ತನ್ನನ್ನು ಮೀರಿದ ಒಂದು ಶಕ್ತಿಯ ಅರಿವು ಅವನಿಗಿದೆ. ಅದು ಅಗೋಚರವಾದುದು ಹಾಗೂ ಇಡೀ ಜಗವನ್ನೇ ಆಳುವುದು. ನಾವು ಇಷ್ಟೊಂದು ಅಗಾಧವಾದ ಕಾರ್ಯವನ್ನು ಹೇಗೆ ಸಾಧಿಸಿದೆವು ಎಂದು ಅರಿತರೆ ನಮಗೇ ಅಚ್ಚರಿಯಾಗಬಹುದು. ಲೋಕ ವ್ಯವಹಾರದ ದೃಷ್ಟಿಯಿಂದ ನೋಡಿದರೆ ಭಗವಂತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಭಗವಂತನಿಗೆ ಎಲ್ಲ ನಿಯಮಗಳೂ ತಲೆಬಾಗುವುವು. ಭಗವಂತನು ಈ ಬ್ರಹ್ಮಾಂಡದ ಒಡೆಯನು. ಅವನು ಆನಂದ ಸ್ವರೂಪಿ. ಉಪನಿಷತ್ತು ಈ ಆನಂದದಿಂದ ಬಂದು ಆನಂದದಲ್ಲಿಯೇ ಇದ್ದು ಆನಂದಕ್ಕೇ ಹೋಗುವುದು. ಈ ಸೃಷ್ಟಿ ಸ್ಥಿತಿ ಲಯವೆಲ್ಲ ಆಗುವುದು ಅವನ ಆನಂದದಿಂದ, ಅವನ ಆನಂದಕ್ಕಾಗಿ. ಅಂತಹ ಆನಂದ ಸ್ವರೂಪಿ ಮಾಧವನನ್ನು ವಂದಿಸೋಣ. ಹರಿ ಓಂ.